ಪ್ರಿವೆನ್ಷನ್ ಅಂತ ಬಂದ್ರೆ ಇದಕ್ಕೆ ಏನ್ ಪ್ರಿವೆನ್ಷನ್, ಇದಕ್ಕೆ ಹೆಂಗೆ ಕಾಸ್ ನ ನೀವು ಅದಕ್ಕೆ ಇದು ಕಾಸ್ ಏನಂತ ಆ ಸೈನ್ನೇ ನಕಲಿ ಮಾಡಿ ಅದೇ ಪ್ರಾಪರ್ಟಿ ಅವ್ನಿಗೆ ಮಾರದಂಗೆ ಒಂದು ಅಗ್ರಿಮೆಂಟ್ ಮಾಡಿಸೋದು, ಕೋರ್ಟ್ಗೆ ಹೋಗೋದು. ಕೋಲಾರ ಜಿಲ್ಲೆಯಲ್ಲಿ SP ಆಗಿದ್ದಾಗ ಶ್ರೀನಿವಾಸಪುರದ ಡಬಲ್ ಮರ್ಡರ್, ಆ ಪ್ರಕರಣವನ್ನ ಹೇಗೆ ಭೇದಿಸಿದ್ರಿ? ಈ ರಾಯಲಸೀಮಾ ಫಿಲಮ್ ಸ್ಟೈಲ್ ಎಲ್ಲ ನೋಡಿರ್ತಿರಲ್ಲ, ಹೊಡಿಯೋದು ಕಡಿಯೋದು ಬಡಿಯೋದು, ಒಂದ್ಸತಿ ಯಾರು ಒಬ್ರು ಅಟ್ಯಾಕ್ ಮಾಡಿದ್ರೆ ಒಂದು ಸಾಯ್ಲೇಬೇಕು. ಇಲ್ಲೇ ಗಲ್ಪೇಟ್ ಅಂತ ಹೇಳಿ ಕೋಲಾರಲ್ಲಿ ಆಯಿತು ಒಂದು ಮರ್ಡ್ರು. ಅದರಲ್ಲಿ ಮದುವೆ ಆಗಿರ್ತಾನೆ, ಇನ್ನೊಬ್ಬಳು ಜೊತೆ ಇರ್ತಾನೆ, ಅವನು ಬಂದಾಗ ಅವಳು ಇನ್ನೊಬ್ಬಳ ಜೊತೆ ಇದ್ದಾಳ ಅಂತ ಹೇಳಿ ಅವನು ಅಲ್ಲೇ ಸ್ಪಾಟಲ್ಲೇ ಮರ್ಡರ್ ಮಾಡ್ತಾರೆ ಅವ್ರು ಎದುರುಗಡೆ. ಅವನು ನೋಡೋದಕ್ಕೆ ಒಳ್ಳೆ ಸೂಟು ಬೂಟು ಹಾಕಿ ಎಲ್ಲ ಚಿನ್ನಾಗಿನ್ನ ಹಾಕಿ ರೇಂಜ್ ರೋವರ್ ಬರ್ತಾರೆ. ಅವ್ನು ರೇಂಜ್ ರೋವರ್ ಅವನ ಬಾಡಿಗೆ ತಂದೆಲ್ಲ ನಿಮ್ಗೇನು ಗೊತ್ತಾಗಲ್ಲ. ಕರೆಕ್ಟ್. ಒಂದು ಆವ ಭಾವ ನೋಡ್ಬಿಟ್ಟು ಆಮೇಲೆ ನೀವು ಅಗ್ರಿಮೆಂಟ್ ಮಾಡ್ಕೊತೀರಾ. ಅದೇ ನೀವು ಪೊಲೀಸ್ ಸ್ಟೇಷನ್ಗೆ ಬಂದರೆ ಅವನೇನಾದ್ರು ಕ್ರಿಮಿನಲ್ ಇವ್ರ ಮೇಲೆ ಈ ಥರ ರಿಯಲ್ ಎಸ್ಟೇಟ್ ಮೋಸ ಆಗಿದ್ರೆ ನಮ್ಮ ಸ್ಟೇಷನ್ಗೆ ಗೊತ್ತಾಗುತ್ತೆ. ಹೆಡ್ ಕಾನ್ಸ್ಟೇಬಲ್ ಮಗನ ಒಬ್ಬರು ಮಾಡಿರೋದು ಶೈನ್ ಅಂತೇಳಿ, ಅವನು ಮರ್ಡರ್ ಮಾಡುವಾಗ ಲೈವ್ ಫೇಸ್ಬುಕ್ ಲೈವಲ್ಲಿ ಬೇರೆಯವ್ರಿಗೆ ಒಬ್ಬರನ್ನ ಅವನು ತೋರಿಸ್ತಾ. ಸಣ್ಣ ಹುಡುಗರು, ಕಾಲೇಜ್ ಹುಡುಗರು, ನಮಗೆ ರಾಜಕೀಯ ಬಲ ಇದೆ, ದುಡ್ಡಿದೆ, ಏನಾದರೂ ಮಾಡ್ಬೋದು ಅಂತ. ಆಮೇಲೆ ಒಂದು ಮರ್ಯಾದೆ ಹತ್ಯೆ ಆಯಿತು. ಮಗ ಬೇರೆ ಕ್ಯಾಸ್ಟ್ ಹುಡುಗರನ್ನ ಮದುವೆ ಆದ್ಲು ಅಂಥೇಳಿ ಅವಳನ್ನ ಒಂದು ಗಂಡ ಅವ್ರ ಅಪ್ಪನೇ ಕರ್ಕೊಂಡ್ಬಂದು ಮುಳುಬಾಗಿಲಲ್ಲಿ ಬೆಂಕಿನಲ್ಲಿ ಹಾಕಿ ಸುಟ್ಟಾಗ್ಬಿಟ್ಟಿದ್ದ. ಅದನ್ನು ಕಾಪಾಡೋದಕ್ಕೆ ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಒಬ್ಬನು ಆ ಚಿಮ್ನಿ ಇರುತ್ತೆ, ಚಿಮ್ನಿ ಒಳಗಡೆಯಿಂದ ಹೋಗಿ ಒಳಗಡೆಯಿಂದ ಡೋರ್ ತೆಗೆದು ಕಾಪಾಡೋದಕ್ಕೆ ಎಲ್ಲ ಪ್ರಯತ್ನ ಮಾಡಿದ್ವಿ. ನಾವು ಉಳ್ಸೋಕ್ಕಾಗಿಲ್ಲ. ಇನ್ನೊಂದು ಹುಡುಗಿ ನಾನು ಮನೆಯಲ್ಲಿ ಪ್ರೀತಿಗೆ ಒಪ್ತಲ್ಲ ಅಂತ ಹೇಳ್ಬಿಟ್ಟು ಆ ಹುಡುಗಿನ ಮಾಲೂರಲ್ಲಿ ಇವನು ಮರ್ಡರ್ ಮಾಡ್ತಾರೆ, ಅವನು ಕತ್ಬೇಕು ಅಂತಾನೆ. ನೀವೇನಾದರೂ ನಿಮಗೆ ನಿಮ್ಮ ಅಡ್ರೆಸ್ಗೆ ಒಂದು ಪಾರ್ಸಲ್ ಕಳಿಸೋದು, ಪಾರ್ಸಲ್ ನೀವು ಸೈನ್ ಮಾಡ್ತೀರಾ. ಹೌದು, ಕರೆಕ್ಟ್. ಅಥವಾ ಯಾವ್ದೋ ನೋಟಿಸ್ ಕೊಡೋದು, ಸೈನ್ ಮಾಡ್ತೀರಾ. ಆ ಸೈನ್ನೇ ನಕಲಿ ಮಾಡಿ ಅದೇ ಪ್ರಾಪರ್ಟಿ ಅವ್ನಿಗೆ ಮಾರದಂಗೆ ಒಂದು ಅಗ್ರಿಮೆಂಟ್ ಮಾಡಿಸೋದು, ಕೋರ್ಟ್ಗೆ ಹೋಗೋದು, ಕೋರ್ಟಿಂದ ಒಂದು ಸ್ಟೇ ತರೋದು. ಅದು ನಾವು ಮಾಡಿದ್ವಿ. ಫಾರ್ ಎಕ್ಸಾಂಪಲ್ ಆನೇಕಲ್ಲು ಈ ಕಡೆ ನಮ್ಮ ಹೆಬ್ಗೋಡಿ ಲಿಮಿಟ್ಸ್ ಅಲ್ಲಿ ನಿಮ್ಗೆ ಒಂದು ಪಾರ್ಸಲ್ ಕಳ್ಸೋದು ಗುರು, ನೀನು ಅಲ್ಲಿ ಸೈನ್ ಮಾಡಿರ್ತೀಯ, ಅದು ಹೆಂಗೋ ಅದನ್ನ ಸ್ಕ್ಯಾನ್ ಮಾಡಿ ನಿನ್ನ ಸಿಗ್ನೇಚರ್ನ ತಗೊಳ್ಳೋದು. ಇದೇ ಸಿಗ್ನೇಚರ್ ಮೇಲೆ ನಿನ್ನ ಪ್ರಾಪರ್ಟಿನೇ ಮಾರದೆ ಅಂತ ಖಾತಾ ಕಂದ ಎಲ್ಲ ಫಾಸ್ಟ್ ಆಗೋದೆಲ್ಲ ಆಗೋಗ್ಬಿಡುತ್ತೆ. ಸರ್, ನೀವು ಈ ನಮ್ಮ ಕಾರ್ಯಕ್ರಮ ಆರಂಭ ಆಗ್ಲಿಕ್ಕಿಂತ ಮುಂಚೆ ಒಂದು ಮಾತನ್ನು ಹೇಳಿದ್ರೆ ಅದನ್ನ ಜ್ಞಾಪಕ ಆಗ್ತಾ ಇದೆ, ಪ್ರಿವೆನ್ಷನ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ. ಈಗ ಪ್ರಕರಣಗಳು ಜಾಸ್ತಿ ಆಗ್ತಾ ಇದ್ದಾವೆ, ಪರಿಹಾರ ಕೊಡಿಸೋ ನಿಟ್ಟಿನಲ್ಲಿ ನೀವು ಕಾರ್ಯಪ್ರವೃತ್ತರಾಗಿದ್ದೀರಿ. ಪ್ರಿವೆನ್ಷನ್ ಅಂತ ಬಂದ್ರೆ ಇದಕ್ಕೆ ಏನ್ ಪ್ರಿವೆನ್ಷನ್, ಇದಕ್ಕೆ ಹೆಂಗೆ ಕಾಸ್ ನ ನೀವು? ಅದಕ್ಕೆ ಇದು ಕಾಸ್ ಏನಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಎರಡಿದೆ. ಒರಿಜಿನಲ್ ಲ್ಯಾಂಡ್ ಓನರ್ಸ್ ಏನಿದ್ರೆ ಆ ಲ್ಯಾಂಡನ್ನ ಫೆನ್ಸಿಂಗ್ ಹಾಕಿ ಅಲ್ಲಿ ಏನಾದರೂ ಒಬ್ಬರನ್ನ ವಾಸ ಮಾಡೋವಂಥದ್ದು, ಆ ಪ್ರಾಪರ್ಟಿನ ಜಿಯೋ ಟ್ಯಾಗ್ ಮಾಡೋವಂಥದ್ದು ಫಸ್ಟ್ ಕೆಲಸ ಓನರ್ಸ್ ಮಾಡಬೇಕು. ಎರಡನೇದು ಅವರು ಬೇರೆ ಯಾರಿಗೆ ಲೀಸಿಗೆ ಕೊಡಬೇಕಾದ್ರೂ ಸಹ ಅವರ ಪೂರ್ವಾಪರನ ಲೋಕಲ್ ಪೊಲೀಸ್ ಸ್ಟೇಷನಲ್ಲಿ ಎಂಕ್ವೈರಿ ಮಾಡಬೇಕು. ಯಾಕಂದರೆ ಅವನು ನೋಡೋದಕ್ಕೆ ಒಳ್ಳೆ ಸೂಟು ಬೂಟು ಹಾಕಿ ಎಲ್ಲ ಚಿನ್ನಾಗಿನ್ನ ಹಾಕಿ ರೇಂಜ್ ರೋವರ್ ಬರ್ತಾರೆ. ಅವ್ನು ರೇಂಜ್ ರೋವರ್ ಅವನ ಬಾಡಿಗೆ ತಂದೆಲ್ಲ ನಿಮ್ಗೇನು ಗೊತ್ತಾಗಲ್ಲ. ಕರೆಕ್ಟ್. ಒಂದು ಆವ ಭಾವ ನೋಡ್ಬಿಟ್ಟು ಅವನ ಮೇಲೆ ನೀವು ಅಗ್ರಿಮೆಂಟ್ ಮಾಡ್ಕೊತೀರಾ. ಅದೇ ನೀವು ಪೊಲೀಸ್ ಸ್ಟೇಷನ್ಗೆ ಬಂದರೆ ಅವನೇನಾದ್ರು ಕ್ರಿಮಿನಲ್ ಇವ್ರ ಮೇಲೆ ಈ ಥರ ರಿಯಲ್ ಎಸ್ಟೇಟ್ ಮೋಸ ಆಗಿದ್ರೆ ನಮ್ಮ ಸ್ಟೇಷನ್ ಗೊತ್ತಾಗುತ್ತೆ. ನಾವೇನು ಜಾಬ್ಗೆ ಹೋದಾಗ ಕ್ಯಾರೆಕ್ಟರ್ ವೆರಿಫಿಕೇಶನ್ ಹೆಂಗೆ ಮಾಡ್ತೀವೋ, ಈ ರಿಯಲ್ ಎಸ್ಟೇಟ್ ಕಂಪನಿ ವೆದರ್ ಇಟ್ ಈಸ್ ಟ್ರೂ ಆರ್ ಫಾಲ್ಸ್ ಅನ್ನೋದನ್ನ ನೀವು ಸ್ಟೇಷನ್ಗೆ ಬರ್ಬೋದಲ್ಲ. ಇನ್ವಾಲ್ವ್ ಸರ್ ಹಿಂಗೆ ಹೇಳ್ತಾ ಇದ್ದಾರೆ ಏನು ಅಂತ, ಅಥವಾ 4-5 ಜನ ವಿಚಾರ ಮಾಡ್ಬೋದು. ಈ ಪ್ರೊಫೈಲ್ಸ್ ಸರಿನಾ ಸುಳ್ಳ ಅಂತ ನೀವು ಕೊಡುವಾಗ ಲ್ಯಾಂಡ್. ಮೂರನೇದು ಕೊಂಡ್ಕೊಳ್ಳೋರು ವೆರಿ ವೆರಿ ಇಂಪಾರ್ಟೆಂಟ್ ವಿಕ್ಟಮ್ಸ್. ಇಲ್ಲಿ ಯಾರು ಲ್ಯಾಂಡನ್ನು ತಗೊತಾರೋ ಅವರು ವಿಕ್ಟಮ್ಸ್. ಅವು ಟೈಟಿಲ್ಸ್. ನೀವು ದುಡ್ಡು ಉಳ್ಸೋಕೆ ಹೋಗ್ತೀರಾ, ಏನೋ ಲಾಯರ್ಗೆ ಹತ್ರ ಹೋದರೆ ಲೀಗಲ್ ಕೊಟ್ಟರೆ ದುಡ್ಡು ಆಗುತ್ತೆ ಅಂತ ಹೇಳಿ ದುಡ್ಡು ಉಳ್ಸೋಕೆ ಹೋಗಿ ನೀವು ಏನು ಮಾಡ್ತೀರಾ, ಸಂಪೂರ್ಣ ನಿಮ್ಮ ಜೀವನವನ್ನೇ ಕೊಟ್ಟು ಟೈಮು, ಐ ಆಮ್ ಸೋ ಬಿಸಿ, ನಾನು ಅಲ್ಲಿ ಬರೋಕ್ಕಾಗಲ್ಲ, ಡಾಕ್ಯುಮೆಂಟ್ ಇಲ್ಲಿ ನಾನು ಅಲ್ಲಿ ಕರ್ಸು, ನಾನು ಇಲ್ಲೇ ಸೈನ್ ಮಾಡ್ತೀನಿ, ನಮ್ಮ ಪರ್ಸನ್ PA ವಿಲ್ ಕಮ್ ಅಂಡ್ ಟ್ರಾನ್ಸ್ಫರ್ ದ ಮನಿ, ಎಲ್ಲ ಆನ್ಲೈನ್, ಫಿಸಿಕಲ್ ವೆರಿಫಿಕೇಶನ್ನೇ ಇಲ್ಲಲ್ಲ. ತುಂಬಾ ಶಾರ್ಟರ್ ರೂಟಲ್ಲಿ ಹೋಗಬೇಡಿ ಅಂತ ನೀವು ಹೇಳ್ತಾ ಇದ್ದೀರಿ. ಹಾಗಾಗಿ ನಿಮ್ಮ ಹಾರ್ಡ್ ಎರ್ನಿಂಗ್ ಮನಿನ ಇನ್ವೆಸ್ಟ್ ಮಾಡೋ ಸಂದರ್ಭದಲ್ಲಿ ಬಿಲ್ಡರ್ ಪೂರ್ವಾಪರ, ಲ್ಯಾಂಡ್ದು ಮೂಲ ದಾಖಲಾತಿಗಳು. ಈಗ ಕರ್ನಾಟಕ ಸರ್ಕಾರ ವೆರಿ ಇಂಪಾರ್ಟೆಂಟ್ ಆಗಿ ಎಲ್ಲ ಡಿಜಿಟಲೀಕರಣ ಮಾಡಿದೆ. ಭೂಮಿ ಆ್ಯಪ್ ಇದೆ, ದಿಕ್ಸೂಚಿ ಆ್ಯಪ್ ಇದೆ, ಭೂಮಿ ಆ್ಯಪ್ ಇದೆ, ದಿಕ್ಸೂಚಿ ಆ್ಯಪ್ ಇದೆ. ದೆನ್ ನಮ್ಮಲ್ಲಿ
ಪೊಲೀಸ್ ಸ್ಟೇಷನ್ಗೆ ಬಂದರೆ ನಿಮ್ಮದು ಎಂಟೈರ್ ಪರ್ಸನ್ದು ಕ್ಯಾರೆಕ್ಟರ್ ವೆರಿಫಿಕೇಶನ್ ಆಗುತ್ತೆ ಯಾರು ಅಂತ. ರಿಜಿಸ್ಟರ್ ಆಫ್ ಕಂಪನೀಸ್ ವೆಬ್ಸೈಟ್ ಇದೆ, ರಿಜಿಸ್ಟರ್ ಆಫ್ ಕಂಪನೀಸ್. ಈ ಕಂಪನಿ ಯಾರ ಹೆಸರಲ್ಲಿ ರಿಜಿಸ್ಟರ್ ಆಗಿದೆ, ಇವ್ರು ಸರಿನಾ ಇಲ್ವಾ ಅಂತ. ದೆನ್ ಯು ಕ್ಯಾನ್ ಕಮ್ ಟು ದಟ್ ಕಂಪನಿ ಆಫೀಸ್ ಹತ್ರ ವಿಸಿಟ್ ಮಾಡಿದೀವು. ಫಾರ್ ಎಕ್ಸಾಂಪಲ್ ನೀವು ತಗೊಂತ ಇದ್ರಂದ್ರೆ ಅವ್ನ ಸೈಟ್ ಆಫೀಸರು, ಇವನ್ ಯಾರು, ಇವ್ನ ಬ್ಯಾಕ್ ಗ್ರೌಂಡ್ ಅದನ್ನ ನೋಡ್ಬೇಕಲ್ಲ. ಸೊ ಇವರೆಲ್ಲ ಏನಂತ ಹೇಳಿದ್ರೆ ಎಲ್ಲ ಬಿಸಿ ಪೀಪಲ್. ನಿಮ್ಗೆ ಬೇರೆ ಇದಕ್ಕೆಲ್ಲ ಟೈಮ್ ಹೆಂಗೆ ನೀವು ಮಾಡ್ಕೊಂತೀರೋ ಇದಕ್ಕೂ ನೀವು ಹಂಗೆ ಮಾಡ್ಕೋಬೇಕು. ಮೋಸ್ಟ್ ಕ್ರೂಷಿಯಲ್ ಥಿಂಗ್ ಅಂತ ಹೇಳ್ತೀರಿ. ನಾರಾಯಣ್ ಸರ್, ಈಗಾಗಲೇ ನೀವು ಅನೇಕ ಪ್ರಕರಣಗಳನ್ನ ಬೇಯಿಸಿದಿರಿ. ಅದರಲ್ಲೂ ಬಹಳ ಸದ್ ಮಾಡಿರುವಂಥದ್ದು, ನೀವು ಕೋಲಾರ ಜಿಲ್ಲೆಯಲ್ಲಿ SP ಆಗಿದ್ದಾಗ ಶ್ರೀನಿವಾಸಪುರದ ಡಬಲ್ ಮರ್ಡರ್, ಆ ಪ್ರಕರಣವನ್ನು ಹೇಗೆ ಬೇಯಿಸಿದ್ರಿ? ಅಷ್ಟು ದೊಡ್ಡ ಮಟ್ಟದಲ್ಲಿ ಅದು ಸುದ್ದಿ ಆದಮೇಲೆ ಅಂಥ ಪ್ರಕರಣಗಳು ಎಷ್ಟು ಕಡಿಮೆ ಆಗಿದ್ದಾವೆ, ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳೋಕೆ ಸಾಧ್ಯ ಆಯಿತು? ಆ್ಯಕ್ಚುಲಿ ಕೋಲಾರ ಈಸ್ ವೆರಿ ಒಂದು ವಾಲ್ಕನಿಕ್ ಸಿಟಿ ಅಂತ. ಅಂದರೆ ಅಲ್ಲಿರೋ ಒಂದು ಜನ ಸ್ವಲ್ಪ ಆಂಧ್ರ ಇನ್ಫ್ಲುಯೆನ್ಸ್ ಇರುತ್ತೆ ಬಾರ್ಡ್ರಲ್ಲಿ, ಮತ್ತು ಈ ಕಡೆ ತಮಿಳ್ನಾಡು ಇಂಟರ್ಫರೆನ್ಸ್ ಇರುತ್ತೆ, ಮತ್ತು ಕೋಲಾರ ಒಂದು ಚಿನ್ನದ ಗಣಿ, ಬ್ರಿಟಿಷ್ ಸಂಸ್ಕೃತಿ, ಅದರ ಜೊತೆ ರಾಯಲಸೀಮೆ ರಾಜಕೀಯ ಅಂತ ಕೂಡ ಆ ಕಡೆ ಎಲ್ಲ ಒಂಥರ ಜನಗಳ ಬ್ಲೆಂಡ್ ಹೆಂಗಿರುತ್ತೆ ಅಂದರೆ ಕೋಲಾರ್ ಈಸ್ ವಂಡರ್ಫುಲ್, ಒಂದು ಬ್ಲೆಂಡ್ ಆಫ್ ದಿ ಕಲ್ಚರ್ಸ್. ವಂಡರ್ಫುಲ್ ಅಂತೀರಿ? 100% ವಂಡರ್ಫುಲ್ ಪೀಪಲ್. ಬಿಕಾಸ್ ಈಗ ನೋಡಿ, ಈಗ ನೀರು ಬಂದಿದೆ ನಮ್ಮ ವ್ಯಾಲಿದೆಲ್ಲ. ಸೊ ಟೊಮೊಟೊ ಇರ್ಬೋದು, ವ್ಯವಸಾಯ ಇರ್ಬೋದು, ಮತ್ತೆ ಒಂದು ತೊಟ್ಟು ನೀರಿಲ್ದಿರೋ ಸಹ ಅಷ್ಟೆಲ್ಲ ಬೆಳೆಯುವಂತ ಒಂದು ಶಕ್ತಿ ದೇವರು ನಮ್ಮವ್ರು ಕೊಟ್ಟಿದ್ದಾರೆ. ಆದ್ರೂ ಬಿಕಾಸ್ ಆಫ್ ಸೋ ಮೆನಿ ಹಿಸ್ಟಾರಿಕಲ್ ರೀಸನ್ಸ್ ಏನೋ ಒಂದು ಕ್ರೈಮ್ ನಡೆದ್ರೆ ಅದು ಬೀಭತ್ಸವಾಗಿ ನಡೀತದೆ ಅಲ್ಲಿ. ದಟ್ ಈಸ್ ದ ಅಂದ್ರೆ ಮೋಡಸ್ ಅಪ್ರಂಡಿ ತರ ಆಗ್ಬಿಟ್ಟಿದೆ. ಅದೊಂದು ವಿಶೇಷವಾಗಿದೆಯಾ ಅಂತ. ಅದು ಯಾಕಂದ್ರೆ ಅಲ್ಲಿರೋರ್ಗೆ ಈ ರಾಯಲಸೀಮಾ ಫಿಲಮ್ ಸ್ಟೈಲ್ಸ್ ಎಲ್ಲ ನೋಡಿರ್ತಿರಲ್ಲ, ಹೊಡಿಯೋದು, ಕಡಿಯೋದು, ಬಡಿಯೋದು. ಒಂದ್ಸತಿ ಯಾರು ಒಬ್ರು ಅಟ್ಯಾಕ್ ಮಾಡಿದ್ರೆ ಒಂದು ಸಾಯ್ಲೇಬೇಕು. ಸುಮ್ಮನೆ ಆಫ್ ಮರ್ಡರ್ ಮಾಡಿ ನಮ್ಮಲ್ಲಿ ಹೇಳ್ತಾರೆ ಆಫ್ ಮರ್ಡರ್ ಅಂತ, ಆ ಥರ ಇರಲ್ಲ ಅಲ್ಲಿ. ಈಗ ಸೆಕ್ಷನ್ ಚೇಂಜ್ ಆಗಿದೆ ಆ ಥರ ಇದೆ. ಬಟ್ ನಾನು ಕೋಲಾರ ಜಿಲ್ಲೆಗೆ ಹೋದಾಗ ವೆರಿ ಇಂಪಾರ್ಟೆಂಟ್ ಅಸೆಂಬ್ಲಿ ಎಲೆಕ್ಷನ್ಸ್ ಬರ್ತಾ ಇತ್ತು. ದೆನ್ ಪಾರ್ಲಿಮೆಂಟ್ ಎಲೆಕ್ಷನ್ಸ್, 2 ಎಲೆಕ್ಷನ್ಸ್ನ ನಾನು ಅಲ್ಲಿ ಕಂಡಕ್ಟ್ ಮಾಡಿದೆ. ಬಟ್ ನಮ್ಮ ಅವಧಿಯಲ್ಲಿ ಆಲ್ಮೋಸ್ಟ್ ಒಂದು 33 ಮರ್ಡರ್ ಆಗಿತ್ತು. ಸೊ ಹಾಗಾಗಿ ನಮ್ಮ DG-ಯಿಂದ ಹಿಡಿದು ADG ಲಾ ಆ್ಯಂಡ್ ಆರ್ಡರ್ ಸರ್, ಹೋಮ್ ಮಿನಿಸ್ಟರ್ ಸಾಹೇಬ್ರು ಎಲ್ಲರೂ ರಿವ್ಯೂಸ್ ಬಂದರು. ಬಟ್ ಆ ಕಾರಣಗಳು ನಾವು ಅನಾಲಿಸಿಸ್ ಮಾಡಿದೆ. ನಮ್ಮ IG ಸರ್ ರವಿಕಾಂತೇಗೌಡ ಸಾಹೇಬ್ರು ಇದ್ರು. ಹೌದಾ? ಸೊ ಅವು ಅನಾಲಿಸಿಸ್ ಯಾಕೆ ಮರ್ಡರ್ಸ್ ಆಗ್ತಾಯಿದೆ ಇಷ್ಟು ಬೀಭತ್ಸವಾಗಿ ಅಂತ. ಅಲ್ಲಿ ನೋಡಿದ್ರೆ ನಾವು ಅನಾಲಿಸಿಸ್ ಮಾಡೋ ಸಂದರ್ಭದಲ್ಲಿ ವೈಯಕ್ತಿಕ ವಿಚಾರಗಳು, ಗಂಡ ಹೆಂಡತಿ ಸಂಬಂಧ, ವೈಮನಸ್ಸು, ಸಂಬಂಧಗಳಲ್ಲಿ ಒಂದು ಹೆಂಡತಿನ ನನ್ನ ಆಸ್ತಿ ಅಂತ ಭಾವಿಸ್ತಾನೆ ಗಂಡ, ಅದೊಂದು ಪುರುಷಾಧಿಕ್ಕೆ ಒಂದು ಸಮಾಜಕ್ಕೆ ಹೆಗ್ಗುರುತು. ಅಲ್ಲೇನೋ ಸಂಬಂಧಗಳು ಹಳಿಸಿದ್ರೆ ಅದನ್ನ ಮುಗಿಸುವಂಥದ್ದು. 3ನೇದು ಭೂಮಿ ಆಲ್ಸೋ ಒನ್ ಆಫ್ ದೇರ್ ಲ್ಯಾಂಡ್ ಮಾರ್ಕ್ಸ್ ಅಥವಾ ಅವ್ರಿಗೆ ಐಡೆಂಟಿಟಿ. ಆ ಭೂಮಿ ಮೇಲೆ ಯಾರಾದರೂ ಆಸ್ತಿನ ಕಸಿದುಕೊಂಡು ಬರೋ ಸಂದರ್ಭದಲ್ಲಿ ನನಗೆ ಗೊತ್ತಿದೆ, ಈಗ ಅಲ್ಲಿ ಶ್ರೀನಿವಾಸಪುರದಲ್ಲಿ ಮಾವಿನ ತೋಟ ಫಸಲು ಬರೋ ಗಂಟ ಏನು ಸಮಸ್ಯೆ ಇರಲ್ಲ. ಫಸಲು ಬಂದ ತಕ್ಷಣ ಡಿಸ್ಪ್ಯೂಟ್ಸ್ ಆಗುತ್ತೆ. ಆ ಮಾವಿನಕಾಯಿ ನಂದು ಅಂತ ಕೀಳ್ತಾರೆ, ನಂದು ಬೇಡ ಅಂತ. ಹಾಗಾಗಿ ಅಲ್ಲಿ ಲೇಡೀಸ್ ಎಲ್ಲ ಸೇರಿ ಒಂದು ಮರ್ಡರ್ ಮಾಡಿದ್ರು. ಅವರೇ ಅಟ್ಟಾಡ್ಸ್ಕೊಂಡು ಹೋಗಿ ಅಣ್ಣ ತಮ್ಮಂದ್ರಲ್ಲೇ ಅಷ್ಟು ದಾಯಾದಿಗಳಲ್ಲಿ ಸಿಕ್ಕಾಪಟ್ಟೆ ವೈಮನ್ಸ್ ಅಂತದ್ದು. 3ನೇದು ರಾಜಕೀಯವಾಗಿ ತುಂಬ ಜಿದ್ದು. ಯಾರು ಎಲೆಕ್ಷನಲ್ಲಿ ಅಲ್ಲಿ ಏನು ಮಾಡಿದ್ರು 1,000, 2,000, 3,000 ವೋಟ್ರಲ್ಲಿ, ಅಂದರೆ ಒಂದೊಂದು ವೋಟ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ಆ ಜಿದ್ದು ಅದು ಅಲ್ಲಿ ಇರುತ್ತೆ. ವೈಷಮ್ಯದ ರಾಜಕಾರಣ ಅಂತೀರಿ. 4ನೇದು ಬಾರ್ಡರ್ಸ್ ಇದೆ. ಇಮಿಡಿಯೇಟ್ಲಿ ಶ್ರೀನಿವಾಸಪುರದಿಂದ ವಿತಿನ್ 30 ಮಿನಿಟ್ಸಲ್ಲಿ ನೀವು ಬಾರ್ಡರ್ ಕ್ರಾಸ್ ಆಗ್ಬೋದು. ಈ ಕಡೆ ತಿರುಪತಿಗೆ 30 ಮಿನಿಟ್ಸಲ್ಲಿ ಪಾಸ್ ಆಗ್ಬೋದು ಮುಳುಬಾಗಿಲಿಂದ. ಇಲ್ಲಿ 30 ನಿಮಿಷದಲ್ಲಿ ನೀವು ತಮಿಳ್ನಾಡಿಗೆ ಹೋಗ್ಬೋದು. ಸೊ ಟ್ರೈ ಜಂಕ್ಷನ್ ಅದು. ಸೊ ಕ್ರಿಮಿನಾಲಿಟಿ ಹೇಳಿದಾಗ ನನ್ನ ಪೊಲೀಸ್ ಹಿಡಿಯಲ್ಲ ಅನ್ನೋದು ಒಂದು ಬಂಡ ಧೈರ್ಯ. ಸೊ ನನಗೆ ಶ್ರೀನಿವಾಸಪುರದಲ್ಲಿ ತುಂಬ ಸೆನ್ಸೇಷನಲ್ ಆಗಿದ್ದು, ಅವರು ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರಿದ್ದರು ಶ್ರೀನಿವಾಸ್ ಅಂತ. ಸೊ ಸಣ್ಣ ಹುಡುಗರು, ವೇಣುಗೋಪಾಲ್ ಅಂತೇಳಿ, ವೇಣು ಅಂತ, ಇವ್ರಿಗೆ ವೈಮನಸ್ಯ ಇತ್ತು. ಅವ್ರನ್ನ ಇವರು ಮನೆ ಸುಟ್ಟಾಕಕ್ಕೆ ಪ್ರಯತ್ನ ಮಾಡಿದ್ರು ಅಂತ, ಅಥವಾ ಅವರು ಹೀಯಾಳಿಸಿದ್ರಂತ. ಏನೋ ವೈಯಕ್ತಿಕ ವಿಷಯಗಳು, ಸಣ್ಣ ಹುಡುಗರು ಸೇರಿ ಅದು ಬೇರೆ ಟರ್ನ್ ತಗೊಂಡು ಅವ್ರನ್ನ ಅವರು ತೋಟದ ಮಾಡಿದ್ದಾಗ ಸಾಯಿಸಿದ್ರು. ಅದು ಈಗೆಲ್ಲ CID ಇನ್ವೆಸ್ಟಿಗೇಷನು, CBIಗೆಲ್ಲ ಹೋಗಿ ಎಲ್ಲ ಚಾರ್ಜ್ ಶೀಟ್ ಆಗಿದೆ. ತುಂಬ ಸಣ್ಣ ಹುಡುಗರಲ್ಲಿ ಈ ಥರ ಕ್ರೌರ್ಯ ಹೆಂಗೆ ಬಂದೋದ್ರು ನಿಜವಾಗ್ಲೂ ಯಾರಿಗಾದರೂ ಒಂದು ಭೀಕರವಾಗಿ ಆಗುತ್ತೆ. 3ನೇದು ಕೋಲಾರಲ್ಲಿರುವಾಗ
ಈ ಡಬಲ್ ಮರ್ಡರ್ಸು ಅಂದರೆ ಎದುರುಗಡೆ ಬಂದವ್ರನ್ನ ಯಾರನ್ನಾದ್ರೂ ನಾವು ಎವಿಡೆನ್ಸ್ ಇಲ್ದ್ರೆ ಮುಗಿಸ್ಬೇಕು, ರೋಷ ತೋರಿಸ್ಕೋಬೇಕು. ನಾನು ಎಷ್ಟು ಬೀಗಸ್ತವಾಗಿ ಕುದ್ರೆ ನನಗೆ ಅಷ್ಟು ದೊಡ್ಡ ಹೆಸರು ಅಂತ. ಮೂರನೇದು, ನಮ್ಮ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಮಗನ ಒಬ್ಬರು ಮರ್ಡರ್ ಶೈನ್ ಅಂತೇಳಿ. ಅವನು ಮರ್ಡರ್ ಮಾಡುವಾಗ ಲೈವ್ ಫೇಸ್ಬುಕ್ ಲೈವಲ್ಲಿ ಬೇರೆಯವ್ರಿಗೆ ಒಬ್ಬನ ಅವನು ತೋರಿಸ್ತಾ, ಸಣ್ಣ ಹುಡುಗರು, ಕಾಲೇಜ್ ಹುಡುಗರು, ಡ್ರಾಪ್ ಔಟ್ಸು. ಸೊ ಈ ಮೂರೂ ಒಂದು ವಿಚಿತ್ರ. ಮೊನ್ನೆ ಒಂದು ಮನೆಯಲ್ಲಿ ಟೀಚರ್ನ ಸಣ್ಣ ಹುಡುಗರು ಹೋಗಿ ಮರ್ಡರ್ ಮಾಡೋಂಥದ್ದು ಕೋಲಾರಲ್ಲಿ. ದೆನ್ ಇನ್ನೊಂದು ಹುಡುಗಿ ನಾನು ಮನೆಯಲ್ಲಿ ಪ್ರೀತಿ ಗೊತ್ತಲ್ಲ ಅಂತ ಹೇಳಿಬಿಟ್ಟು ಆ ಹುಡುಗಿನ ಮಾಲೂರಲ್ಲಿ ಇವನು ಮರ್ಡರ್ ಮಾಡ್ತಾನೆ, ಅವನು ಕತ್ಕೊಯ್ಕೊಂತಾನೆ, ಬಿಲ್ಡಿಂಗ್ ಎಲ್ಲ ಬಿಲ್ಡ್ ಆಗ್ತಾನೆ, 2 ಡಬಲ್ ಆ ಥರ. ಒಂದಕ್ಕೂ ಒಂದೊಂದು ನೇಪಥ್ಯ ಡಿಫ್ರೆಂಟ್ ಇದೆ. ಬಟ್ 33 ಪ್ರಕರಣಗಳಲ್ಲಿ 33 ಜನ ಆರೋಪಿಗಳನ್ನ 24 ಗಂಟೆನಲ್ಲಿ ಅರೆಸ್ಟ್ ಮಾಡಿರೋದು ಕೋಲಾರ SP ಆಗಿ ಅಥವಾ ನಮ್ಮ ಬಾಸಸ್ ಯಾರಿದ್ರು, ನಮ್ಮ ಟೀಮ್ ಯಾರಿದ್ರು, ದಟ್ ಈಸ್ ಇದು ಪ್ರಾಣ ಹೋಯ್ತು. ಬಟ್ ಎಲ್ಲರಿಗೂ ಶಿಕ್ಷೆ ಕೊಡಿಸುವಂಥದ್ದು ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಕೇಸ್ಗಳು ನಡೀತಾ ಇದೆ, ಆಗಬಾರ್ದು ಮರ್ಡರ್ಸ್. ಬಟ್ ಯಾವುದೇ ರೌಡಿ ಮರ್ಡರ್ಸ್ ಆಗಲಿ ಅಥವಾ ಲಾಂಗು ಮಚ್ಚು ತಗೊಂಡು ಆ ಸಿನಿಮಾ ರೀತಿಯಲ್ಲಿ ನೋಡೋಂಥದ್ದು, ಅದನ್ನೆಲ್ಲರೂ ನಾವು ಆಲ್ಮೋಸ್ಟ್ ಎಲ್ಲ ಕಂಟ್ರೋಲ್ ಮಾಡಿದ್ವಿ ಕೋಲಾರಲ್ಲಿ. ಸೊ ಆಗಲೂ ಸಹ ಆರೋಪಿಗಳು ಎಷ್ಟು ಕುರಿಗಳಂದರೆ, ಬಂಧನ ಮಾಡೋಕ್ಕೆ ಹೋಗೋಂಥ ಸಮಯದಲ್ಲೂ ಸಹ ಪೊಲೀಸ್ ಮೇಲೆ ಸಿಕ್ಕಾಪಟ್ಟೆ ಅಟ್ಯಾಕ್ ಆಗಿ ಆಲ್ಮೋಸ್ಟ್ ನನ್ನ ಹೋದರೆ 13-14 ಶೂಟೌಟ್ ಆಯಿತು. ಮೇಲೆ ಫೈರಿಂಗ್ ಇನ್ಸಿಡೆಂಟ್ಸ್ ಎಲ್ಲ ಆಯಿತು. ಯಾಕಂದರೆ ಅವ್ರು ಯಾರಿಗೂ ವ್ಯವಸ್ಥೆನೇ ಯಾರು ಲೆಕ್ಕ, ನಮಗೆ ರಾಜಕೀಯ ಬಲ ಇದೆ, ದುಡ್ಡಿದೆ, ಏನಾದರೂ ಮಾಡ್ಬೋದು ಅಂತ. ಒಂದು ಅಂಬರೀಷ್ ಅಂತ ಬೆಂಗಳೂರು ಸಿಟಿನಲ್ಲಿ ರೌಡಿ, ಅವ್ರನ್ನ ಊರಲ್ಲೇ ಅಟ್ಟಾಡ್ಸ್ಕೊಂಡು ಹೋಗಿ ಮರ್ಡರ್ ಮಾಡೋದು 15 ಜನ. ಆ ಕೇಸು ವೀರಸಂದ್ರ ಅಂಥೇಳಿ ಗೇಟ್ ಅಂತಿದೆ, ಅಲ್ಲಾಗಿದ್ದು. ಸೊ ಒಂದೊಂದು ನನಗೆ ನೆನಪು ಬರ್ತಾ ಇದೆ. ಏನಿದ್ರು ಮರ್ಡರ್ ಈಸ್ ಎ ಮರ್ಡರ್. ಇಟ್ ಈಸ್ ಬ್ಯಾಡ್ಲಿ ರಿಫ್ಲೆಕ್ಟ್ ಆನ್ ದಿ ಸೊಸೈಟಲ್ದು ಒಂದು ಆರೋಗ್ಯವನ್ನು ಅದು ಪ್ರತಿನಿಧಿಸುತ್ತೆ. ಆಗದೇ ಇರೋದಕ್ಕೆ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ನಾವು ಅದನ್ನು ಪ್ರಿವೆನ್ಷನ್ ಮಾಡೋಂಥದ್ದು. ಯಾವುದೋ ಸಿವಿಲ್ ಡಿಸ್ಪ್ಯೂಟ್ ಇದ್ದರೆ ನಾವು ಗ್ರಾಮ ಸಭೆಗಳು ನಡೆಯೋ ಸಂದರ್ಭದಲ್ಲಿ ಹೋಗುವಂಥದ್ದು, ಅವ್ರನ್ನ 2 ಪಾರ್ಟಿಯವ್ರನ್ನ ಕರೆಸಿಬಿಟ್ಟು ಏನೋ ರಾಜಿ ಮಾಡಿ ಒಂದು ಅಮಿಕಬಲ್ ಆಗಿ ಮಾತಾಡುವಂಥದ್ದು. ಲೋಕಲ್ ಒಂದು ಕೇಸ್ ನಡೀತಾ ಇದ್ದರೆ ಅದು ಮುಂದೆ ಹೋಗ್ತಾ ವೈಮನಸ್ಯ ಬೆಳೀತಾನೆ ಇರ್ತದೆ. ಹಾಗಾಗಿ ಅವ್ರನ್ನ ಏನೋ ಲೋಕಾದಾಲತಲ್ಲಿ ಪ್ರಕರಣಗಳನ್ನ ರಾಜಿ ಮಾಡ್ಕೊತಂಥದ್ದು, ಲೀಗಲ್ ಐಡ್ ಕೊಡುವಂಥದ್ದು. ಮೂರನೇದು, ಸಾಕ್ಷಿ ಬೆದರಿಕೆ ಆಗದಿರೋಂಥದ್ದು, ಒಂದು ಕೋರ್ಟ್ ಮಾನಿಟರಿಂಗ್ ಮಾಡ್ತಾ ಇದ್ವಿ. ಅದು ಎಲ್ಲದಕ್ಕಿಂತ ಮುಂಚೆವಾಗಿ ಅಟ್ರಾಸಿಟೀಸ್, ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ನಿಮಗೆಲ್ಲ ಗೊತ್ತಿದೆ. ಇದು ಮುಂದೆ ಕಂಬಾಲಪಲ್ಲಿ ಇನ್ಸಿಡೆಂಟ್ ಅವಿಭಾಜಿತ ಕೋಲಾರದಲ್ಲಿ ನಡೀತು. ಈ ದೌರ್ಜನ್ಯಗಳ ಪ್ರಕರಣಗಳೆಲ್ಲ ನಮ್ಮ ಹತ್ರ ನಡೆದಾಗ ಇನ್ನೂ ವೈಮನಸ್ಯ ಜಾಸ್ತಿ ಆಗಿ ತಿರ್ಗಿ ಮಡ್ರಸಲ್ಲೆಲ್ಲ ಕನ್ವರ್ಟ್ ಆಗ್ತಾ ಇತ್ತು. ಸೊ ಅಂಥ ಸಂದರ್ಭಗಳಲ್ಲಿ DSPಗಳು ನಾವು ಆ ಸ್ಪಾಟ್ಗೆ ಹೋಗಿ 2 ಪಾರ್ಟಿನ ಕರೆಸಿ ಆಗದಿರೋ ನೋಡಿ ಆಲ್ಮೋಸ್ಟ್. ಆಮೇಲೆ ಸುಳ್ಳು ಪ್ರಕರಣಗಳು ಯಾರಿಗಾರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿದ್ರೆ ಆಪೋಸಿಟ್ ಅವ್ರಿಗೆ ಕೋಪ ಬಂದೇ ಬರುತ್ತೆ. ಅದರಿಂದ ಮರ್ಡರ್ಸ್ಗಳಾಗ್ತಾ ಇದೆ. ಅದನ್ನು ತಪ್ಪಿಸೋದಕ್ಕೆಲ್ಲ ಪ್ರಯತ್ನಗಳು ಮಾಡಿದ್ವಿ. ಬಟ್ ಎನಿವೇ ನಮ್ಮ ಅವಧಿನಲ್ಲಿ ಅದು ಒಂದು ಪೊಲಿಟಿಕಲ್ ಮರ್ಡರು ನಡೆದಿಲ್ಲ, ರಾಜಕೀಯ ಕಾರಣಕ್ಕೆ. ಎಲ್ಲ ವೈಯಕ್ತಿಕವಾಗಿತ್ತು. ಆಮೇಲೆ ಒಂದು ಮರ್ಯಾದೆ ಹತ್ಯೆ ಆಯಿತು. ಮಗ ಬೇರೆ ಕ್ಯಾಸ್ಟ್ ಹುಡುಗನ ಮದುವೆ ಆದ್ಲು ಅಂಥೇಳಿ ಅವಳನ್ನ ಒಂದು ಗಂಡ ಅವ್ರ ಅಪ್ಪನೇ ಕರ್ಕೊಂಬಂದು ಮುಳುಬಾಗ್ಲಲ್ಲಿ ಬೆಂಕಿನಲ್ಲಿ ಹಾಕಿ ಸುಟ್ಟಾಗ್ಬಿಟ್ಟಿದ್ದ. ಇನ್ನೊಬ್ಬ ಮನೆಯಲ್ಲೇ ಏನೋ ತಂದೆನೇ ಮಗಳನ್ನ ಸಾಯಿಸ್ತಾ. ಅಂದರೆ ಒಂದು ವಿಕೃತವಾದಂತಹ ಒಂದು ಮನಸ್ಥಿತಿ, ವಿದ್ಯಾಭ್ಯಾಸ ಇರ್ಬೋದು, ಸೊಸೈಟಿ ಇರ್ಬೋದು. ಅದು ನೋಡಿದಾಗ ಆ್ಯಸ್ ಎ ಪೊಲೀಸ್ ಆಫೀಸರ್ ನಾವು ಇನ್ನೂ ಯಾವ ಯುಗದಲ್ಲಿ ಇದ್ದೀವಿ ಅನ್ನೋದು ತುಂಬ, ಈ ಜಾತಿ ವ್ಯವಸ್ಥೆ ಇದೆಲ್ಲ ತುಂಬ ಬೇಜಾರಾಗುತ್ತೆ. ಇನ್ನೊಂದು ತುಂಬ ಹೃದಯ ವಿಚಾರ, KSRTCನಲ್ಲಿ ಶಿ ಈಸ್ ದ ಆಫೀಸರ್. ಇಬ್ಬರು ಮಕ್ಕಳು ಅವ್ಳು ಗಂಡನ ಜೊತೆ ಸರಿ ಇಲ್ಲ ಅಂತ ಒಂದೇ ಒಂದು ಕಾರಣಕ್ಕೆ ಪಾಪ ಅವರಿಬ್ಬರು ಮಕ್ಕಳನ್ನ ಸಾಯಿಸಿ ಆಯಮ್ಮನ ಸತ್ತದ್ದು. 3 ಡೆತ್ಸ್ ಇನ್ ಒನ್ ಹೌಸ್. ಅದನ್ನು ಕಾಪಾಡೋದಕ್ಕೆ ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಒಬ್ಬನು ಆ ಚಿಮ್ನಿ ಇರುತ್ತೆ, ಚಿಮ್ನಿ ಒಳಗಡೆಯಿಂದ ಹೋಗಿ ಒಳಗಡೆಯಿಂದ ಡೋರ್ ತೆಗೆದು ಕಾಪಾಡೋದಕ್ಕೆ ಎಲ್ಲ ಪ್ರಯತ್ನ ಮಾಡಿದ್ವಿ, ನಾವು ಉಳ್ಸೋಕ್ಕಾಗಿಲ್ಲ. ಸೊ ಯಾಕೆ ಮಾನವನಲ್ಲಿ ಈ ಥರ ಒಂದು ಮಾನವ, ನಾನು ಹೇಳಿದೆ ಅನಿಮಲ್ ಬೀಯಿಂಗ್ಸ್ ಹ್ಯೂಮನ್ ಬೀಯಿಂಗ್ಸ್ಗೆ ವ್ಯತ್ಯಾಸ ಕಲ್ಚರ್. ಬಟ್ ಸಮಾಜದಲ್ಲಿ ನಾವು ದೊಡ್ಡ ಮಟ್ಟದ ಪ್ರಾಣಿಗಳು ಅಂತೀರಿ. ಅದೇ ನಾನು ಹೇಳೋದು, ನಾವು ಕಲ್ಚರ್ ಪೀಪಲ್.
ಸೊ ಈ ಮೃಗೀಯ ವರ್ತನೆ ನಮ್ಮಲ್ಲಿ ಇರಬಾರ್ದು, ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಪೊಲೀಸ್ ಇರೋದು. ಅದಕ್ಕೆ ನಾವು ಮನೆ ಪೊಲೀಸ್ಗೆ ಹೋದಾಗ ಈ ಥರ ಕೌಟುಂಬಿಕ ಕಲಹಗಳಿದ್ದಾಗ ಕೌನ್ಸಿಲಿಂಗ್ ಮಾಡೋಂಥದ್ದು. ಬೆಂಗಳೂರು ನಗರದಲ್ಲಿ ಪರಿಹಾರ ಅಂತ ಒಂದು ಕೇಂದ್ರ ಇದೆ, ಅಲ್ಲಿ ಲೀಗಲ್ ಸೆಲ್ ಐಡಿದೆ, ಎಲ್ಲ ಕಡೆ ಬಂದು ಪರಿಹಾರ ಅಂತ ಹೇಳಿ ಒಂದು NGO ಈ ಕೌಟುಂಬಿಕ ಕಲಹಗಳಲ್ಲಿ ಈಗ ಗಂಡ ಹೆಂಡತಿ ಮಾಡ್ರೆ ಯಾಕೆ ಮಾಡೋ ಅಂತ ಅಲ್ಲ, ಯಾಕೆ ಇಷ್ಟ ಇಲ್ಲ ಅಂದರೆ ಓಕೆ ವಿ ಲೆಟ್ ಇಟ್ ಸಪ್ರೇಟ್ ಅಂತ. ಅದರ್ವೈಸ್ ನೀನು ನನ್ನ ಆಸ್ತಿ ನೀನು ನನಗೆ ಸಿಕ್ಕಿಲ್ಲ ನೀನು ಯಾರಿಗೂ ಸಿಗಬಾರ್ದು ಅನ್ನೋದೊಂದು ಇದಿದೆಯಲ್ಲ ಕ್ರೌರ್ಯ, ಅದನ್ನು ಕಡಿಮೆ ಮಾಡುವಂಥದ್ದು ಎಲ್ಲ ಪ್ರಯತ್ನಗಳು ಎಲ್ಲ ಮಾಡ್ತಾ ಇದ್ವಿ. ದೆನ್ ಒಂದಲ್ಲ ಎರಡಲ್ಲ 33 ಮರ್ಡರ್ಸ್. ಒನ್ ಸಿಂಪಲ್ ಸ್ಟೋರಿ, ಎಲ್ಲ ಸಹ ಇಗೋಯಿಂದ ಆಗಿದೆ. ಇಗೋ, ನಾನು, ನನ್ನದು, ಬಿಟ್ರೇಯಲ್, ಮೂರನೇದು ಡಾಮಿನೆನ್ಸ್ ತೋರಿಸುವಂಥದ್ದು, ಅಥವಾ ಈ ಸಿಸ್ಟಮಿಂದ ನನಗೇನಾಗಲ್ಲ, ಏನಾಗುತ್ತೆ ಜೈಲಿಗೆ ಹೋಗ್ತೀನಿ, ಬೇಲ್ ಮೇಲೆ ನಾನು ಬಂದುಬಿಡ್ತೀನಿ, ನನ್ನನ್ನು ಇದರ ತಮ್ಮದ್ರೆ ಏನಾದ್ರು ದೊಡ್ಡವರು ಇದ್ದಾರೆ ನೋಡ್ಕೊತಾರೆ, ಏನೋ ಸೆನ್ಸ್ಲೆಸ್ ಈ ಒಂದು ಏನೋ ಒಂದು ಹೈಪೋಸಿಸ್ ಇಂದ ಅವರು ಅಂದರೆ ಅವರೆಲ್ಲ ನನಗೇನಾಗಲ್ಲ, ಏನು ಮಾಡ್ಕೊತಾರೆ ನೋಡೋಣ, ಫಸ್ಟ್ ಈ ಕ್ಷಣಕ್ಕೆ ಆಗ್ಬೋದು ಅಂತ ಒಂದು ಕ್ಷಣಿಕ ಇದಕ್ಕೆ ಒಂದು ಇದರಲ್ಲಿ ಇಲ್ಲೇ ಗಲ್ಪೇಟ್ ಅಂತ ಹೇಳಿ ಕೋಲಾರಲ್ಲಿ ಆಯಿತು ಒಂದು ಮರ್ಡ್ರು. ಅದರಲ್ಲಿ ಮದುವೆ ಆಗಿರ್ತಾನೆ, ಇನ್ನೊಬ್ಬಳು ಜೊತೆ ಇರ್ತಾನೆ, ಅವನು ಬಂದಾಗ ಅವಳು ಇನ್ನೊಬ್ಬಳ ಜೊತೆ ಇದ್ದಾಳೆ ಅಂಥೇಳಿ ಅವನು ಅಲ್ಲೇ ಸ್ಪಾಟಲ್ಲೇ ಮರ್ಡರ್ ಮಾಡ್ತಾರೆ ಅವನು ಎದುರುಗಡೆ.